ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ಪಟ್ಟಣದ ಅಂಜುಮನ್ ಶಾದಿ ಮಾಲಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ರಂಜಾನ್ ಹಬ್ಬದ ಪ್ರಯುಕ್ತ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಬಡವರಿಗೆ, ಅನಾಥರಿಗೆ, ನಿರ್ಗತಿಗಳಿಗೆ ಆಹಾರದ ಕಿಟ್ಟುಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಮುಸ್ಲಿಂ ನೌಕರರ ಸಂಘದ ಅಧ್ಯಕ್ಷರಾದ ಕೆಎಸ್ ಉಸ್ಮಾನ್ ರವರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಶರೀಫ್ ಮಕರಬ್ಬಿ ಜಿಲ್ಲಾಧ್ಯಕ್ಷರು, ಎಸ್ ಶಫೀವುಲ್ಲಾ ಉಪಾಧ್ಯಕ್ಷರು, ಎಚ್ ಸಲೀಂ ಪ್ರಧಾನ ಕಾರ್ಯದರ್ಶಿಗಳು, ಎನ್ ಇಸ್ಮಾಯಿಲ್ ಖಜಾಂಚಿ, ಎಂ ಯಾಹ್ಯಾ ಜಿಲ್ಲಾ ಸಹ ಕಾರ್ಯದರ್ಶಿಗಳು, ಜಮಾಲುದ್ದೀನ್ ಜಿಲ್ಲಾ ಪದಾಧಿಕಾರಿಗಳು, ಅಬ್ದುಲ್ ಸಲಾಂ ಸಿಆರ್ಪಿ, ಪೀರಾ ಸಾಹೇಬ್, ನೂರುಲ್ಲಾ, ಹುಸೇನ್ ಬಾಷಾ, ಯುನಾಯತ್, ಮುಸ್ತಫಾ ಟಿಪಿಒ, ಮಾಜಿ ಸಲಾಂ ಕಡಕೋಳ, ಸಾಹೇರ ಬಾನು, ಆಲಿಂ, ಆತವುಲ್ಲಾ ಸೋಗಿ, ಹುಸೇನ್ ಪೀರ್, ದಾದಾ ಪೀರ್. 1,000 ರೂಪಾಯಿ ಮೊತ್ತದ 130 ಕುಟುಂಬಗಳಿಗೆ ಕಿಟ್ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಎಚ್ ಕರೀಂ, ನಂದಿಬೇವೂರ್, ಕೆಎಸ್ ನ್ಯೂಸ್ ಟಿವಿ ಕನ್ನಡ, ಹರಪನಹಳ್ಳಿ. ರಂಜಾನ್ ಹಬ್ಬವನ್ನು ಆಚರಣೆ ಮಾಡಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮ. ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿದೆ. ನಮ್ಮ ಜಿಲ್ಲಾ ಮಟ್ಟದ ಜಿಲ್ಲಾ ಸಂಘದ ಅಧ್ಯಕ್ಷ ನಮ್ಮ ಮಕರಬ್ಬಿ ಶರೀಫ್ ಸರ್ ಅವರು, ಹೊಳಗಟ್ಟೆ ಅವರು, ಇವರು ಇದ್ದಾರೆ. ಇವರು ಸಹ ಈ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನ ಹೇಳಬೇಕಂತ ಹೇಳಿ ಕೇಳ್ತಾರೆ. ಅಸ್ಲಾಂ ವಲೈಕುಂ. ಎಲ್ಲರಿಗೂ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಕೊಡ್ತಾ 2018ರಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ನಾವು ಕೊರೋನಾ ಇದ್ದಂಥ ಸಂದರ್ಭದಲ್ಲಿ, ಆಮೇಲೆ ಚುನಾವಣೆ ಇದ್ದರೂ ಕೂಡ ಈ ಕಾರ್ಯಕ್ರಮ ಮಾಡಬಾರ್ದು ಅಂತ ಹೇಳಿ ನಮ್ಮಲ್ಲಿ ಚರ್ಚೆ ಆದಾಗ, ಚುನಾವಣೆ ಇದೆ, ನೀತಿ ಸಮಿತಿ ಇದೆ, ಬೇಡ ಅಂತ ಅಂದಾಗ ನಾವು ಒಂದು ಟೀಮನ್ನು ಚರ್ಚೆ ಮಾಡಿದ್ವಿ. ಎಲ್ಲ ಬಡವರಿಗೆ ಸಿಗ್ತಕ್ಕಂಥ ಸಣ್ಣ ಪ್ರಮಾಣದ ಆಹಾರವನ್ನು, ಇದು ಕಿಟ್ಟನ್ನು ನಾವು ತಪ್ಪಿಸಿದರೆ ಇದು ಒಂದು ಗ್ಯಾಪ್ ಆಗುತ್ತೆ ಅಂತ ಹೇಳಿ ಮತ್ತೆ ಪತ್ರಕರ್ತರ ಮತ್ತು ರಾಜಕಾರಣಿಗಳ ಸಹಾಯ ಪಡೆದು ಹೋದ್ಸರಿ ನಾವು ಜಿಲ್ಲಾ ಉಪನಿರ್ದೇಶಕರ ಆದೇಶವನ್ನು ಪಡೆದು ನಾವು ವಿತರಣೆ ಮಾಡಿದ್ವಿ. ಈ ವರ್ಷ ನಮಗೆ ಯಾವುದೇ ಅಡೆತಡೆ ತೊಂದರೆ ಇಲ್ಲ. ದಯಮಾಡಿ ಯಾರೂ ತಪ್ಪನ್ನು ತಿಳ್ಕೊಬಾರ್ದು. ನಿಮಗೆ ಅರ್ಹತೆ ಇರೋರಿಗೆ ಮಾತ್ರ ನಾವು ಇದನ್ನು ಕೊಡಬೇಕಂತ ಹೇಳಿ ಅಂದ್ಕೊಂಡಿವಿ. ನೀವು ಯಾರ ಹೆಚ್ಚಿಗೆ ಬಂದ್ವಿ, ಅವ್ರಿಗೆ ಕೊಡಲಿಲ್ಲ, ಇವ್ರಿಗೆ ಕೊಡಲಿಲ್ಲ ಅಂತ ನಿಮ್ಮ ಮನಸ್ಸಿನಿಂದ ನಿಮಗೆ ಯಾರು ಏನು ಅನ್ಕೋಬೇಡ್ರಿ. ನಮ್ಮ ಕೈಲಿ ಎಷ್ಟು ಸಾಧ್ಯತೆ ಐತೋ, ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತಾಯಿದ್ದೀವಿ ನಾವು. ಅದಕ್ಕೆ ಹೆಚ್ಚುವರಿ ಇವ್ರಿಗೆ ಕರೆಸಿದ್ರೆ ಏನಾಗುತ್ತೆ, ಇಲ್ಲಿ ಗೊಂದಲ ಆಗ್ಬೋದು, ಅವ್ರಿಗೆ ಕೊಟ್ಟರೆ ಇವ್ರಿಗೆ ಕೊಟ್ಟಿಲ್ಲ ಅನ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಯಾರ್ಯಾರು ಅದರಲ್ಲಿ ಭಾಗವಹಿಸಿದ್ದೀವೋ ಅವರು ಹೆಸರನ್ನು ಕೊಟ್ಟಿದ್ದೀವಿ. ಆ ಹೆಸರು ಮುಖಾಂತರ ನಿಮಗೆ ಇಲ್ಲಿ ಟೋಕನ್ ಕೊಡ್ತೀವಿ. ಆ ಟೋಕನ್ ಇದ್ದರೆ ಮಾತ್ರ ನಾವು ತಗೋಬೇಕು. ಇಲ್ಲಿ ಹೆಚ್ಚುವರಿಯಾಗಿ ಬಂದಿದ್ದರೆ ಒಬ್ಬರಿಬ್ಬರು ಏನಾರು ಅನುಕೂಲ ಆಗ್ಬೋದು. ಅದರಿಂದ 10 ಜನ ಬಂದಪ್ಪ ಅಂದರೆ ನಮ್ಮ ಕೈಲೂ ಆಗೋದಿಲ್ಲ. ಎಲ್ಲರಿಗೂ ಸಾಕನು. ನಮ್ಮ ಕೈಲಿ ಎಷ್ಟು ಸಾಧ್ಯತೆ ಅಷ್ಟನ್ನು ನಾವು ಮಾಡ್ತೀವಿ. ನಮ್ಮ ಸಂಘಟನೆಯಿಂದ ಪ್ರತಿ ವರ್ಷ 2 ರಿಂದ 3 ಕಾರ್ಯಕ್ರಮಗಳು ಈ ಪತ್ರಕರ್ತ ಮಿತ್ರರು ಅನೌನ್ಸ್ ಮಾಡ್ತಾರೆ. ನಮ್ಮನ್ನು ಅವ್ರ ಪ್ರಚಾರ ಮಾಡ್ತಾರೆ. ನಾವು ಒಳ್ಳೆಯ ಕೆಲಸವನ್ನು ಮಾಡಿ, ಮೂಲ ಉದ್ದೇಶ ಪತ್ರಕರ್ತರಿರ್ಬೋದು, ನಮ್ಮದಿರ್ಬೋದು. ಇನ್ನೊಂದು ಮಾಹಿತಿ ಏನಂದರೆ, ನಾವು ನಮ್ಮ ಸಮುದಾಯದ ನಮ್ಮ ಕಾರ್ಯದರ್ಶಿ ಸಲೀಂ ಸಾಹೇಬ್ ಅವರು ಹೇಳಿದ್ರು, ಫೀಜಿಂದಿರ್ಬೋದು, ಸಣ್ಣ ಪುಟ್ಟ ನೋಟ್ಸಿಂದು, ಅಥವಾ ನಿಮ್ಮ ಮಗು ಏನಾದ್ರು ತೊಂದರೆ ಇದ್ದರೆ ಅಥವಾ ಮಾತು ಕೇಳ್ತಾ ಇದ್ದರೆ ನಮ್ಮ ಸಂಘದಲ್ಲಿ ಯಾರಿಗೆ ನೀವು ಸಂಪರ್ಕ ಮಾಡಿದರೂ ನಿಮಗೆ ಸಹಾಯ ಸಹಕಾರ ಮಾಡ್ತೀವಿ. ದಯಮಾಡಿ ನೀವು ನಮ್ಮ ಜೊತೆಗೆ ಸಹಕರಿಸಿದರೆ ನಿಮಗೆ ಎಂಥ ಸಂದರ್ಭದಾಗಾದರೂ ಕೂಡ ನಮ್ಮ ಕೈಲಿ ಏನು ಸಾಧ್ಯತೆ ಇತ್ತೋ ಅದನ್ನು, ನಮ್ಮ ಕೈಲಿ ಆಗದೇ ಇದ್ರೂ ಕೂಡ ನಿಮಗೆ ನಮ್ಮಿಂದ ಸಹಾಯ ಆಗುತ್ತೆ ಅಂತ ಹೇಳ್ತಾ, ನೋಟ್ಸಿಂದು ಅಥವಾ ನಿಮ್ಮ ಮಗು ಏನಾದ್ರು ತೊಂದರೆ ಇದ್ದರೆ ಅಥವಾ ಮಾತು ಕೇಳ್ತಾ ಇದ್ದರೆ ನಮ್ಮ ಸಂಘದಲ್ಲಿ ಯಾರಿಗೆ ನೀವು ಸಂಪರ್ಕ ಮಾಡಿದ್ರೆ ನಿಮಗೆ ಸಹಾಯ ಸಹಕಾರ ಮಾಡ್ತೀವಿ. ದಯಮಾಡಿ ನೀವು ನಮ್ಮ ಜೊತೆಗೆ ಸಹಕರಿಸಿದರೆ ನಿಮಗೆ ಎಂಥ ಸಂದರ್ಭದಾಗಾದರೂ ಕೂಡ ನಮ್ಮ ಕೈಲಿ ಏನು ಸಾಧ್ಯತೆ ಇತ್ತೋ ಅದನ್ನು, ನಮ್ಮ ಕೈಲಿ ಆಗದೇ ಇದ್ರೂ ಕೂಡ ಬೇರೆ ಇಲಾಖೆವಾರು ಇರ್ಬೋದು ಅಥವಾ ರಾಜಕಾರಣಿಗಳು ಇರ್ಬೋದು, ಏನಾದರೂ ನಮ್ಮ ಕೈಲಿ ಎಷ್ಟು ಸಾಧ್ಯತೆ ಇತ್ತೋ ನಿಮಗೆ ಸ್ಪಂದನೆ ಮಾಡ್ತೀವಿ. ನೀವು ನಮ್ಮ ಜೊತೆಗಿರ್ರಿ. ನೀವು ಏನೇ ಕಷ್ಟ ಸುಖ ಬಂದರೂ ಕೂಡ ನಮ್ಮ ಸಂಘದ ಯಾವ ಪದಾಧಿಕಾರಿಗಳನ್ನ ಏನು ಹೇಳಿದ್ರು ಕೂಡ ನಿಮಗೆ ನಮ್ಮಿಂದ ಸಹಾಯ ಆಗುತ್ತೆ ಅಂತ ಹೇಳ್ತಾ ನಾನು ಮಾತು ನಮ್ಮ ಈ ಹರಪನಹಳ್ಳಿ ತಾಲೂಕು ಮುಸ್ಲಿಂ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಉಸ್ಮಾನ್ ಸರ್ ಅವರು 4 ವರ್ಷಗಳಿಂದ ಅವರು ಅಧ್ಯಕ್ಷ ಆದಮೇಲೆ ಬಹಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಅವರ ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ವಿ. ಅವರು ನಿನ್ನೆ ತಾನೇ ರಿಟೈರ್ಡ್ ಆಗಿರೋದ್ರಿಂದ ನಿವೃತ್ತಿಯಾಗಿದ್ದಾರೆ. ಅವರು ಈ ಕುರಿತು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕಂತೇಳಿ ಅವರಲ್ಲಿ
ಪ್ರತಿ ವರ್ಷ ನಮ್ಮಲ್ಲಿ ನಮ್ಮಲ್ಲಿ ಸತ್ಯಲ್ಲ ಅನೇಕ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಕೇವಲ ಸಮಾಜದಲ್ಲಿ ಮುಂದುವರೆದ ವ್ಯಕ್ತಿಗಳು ಯಾರಿದ್ದಾರೆ ಅಂಥ ವ್ಯಕ್ತಿಗಳನ್ನು ನಾವು ಗುರುತಿಸಿ ಅವರಿಗೆ ಒಂದು ಏನೇ ನಮ್ಮ ಒಂದು ಉದ್ದೇಶದಿಂದ ನಮ್ಮ ಕೈಗಾರಿಕೆ ಸಹಾಯ ಸಹಕಾರವನ್ನು ಅನ್ನೋದು ಮನೋಭಾವದ ಸಂಘದ ಒಂದು ಮುಖ್ಯವಾದಂಥ ಉದ್ದೇಶ. ಹಾಗಾಗಿ ನಾವು ಏನು ಮಾಡ್ತೀವಿ ಕೆಲವೊಬ್ಬ ಫಲಾನುಭವಿಗಳ ಹೆಸರನ್ನು ನಾವು ಗುರುತಿಸಿ ಅಂಥವರಿಗೆ ನೇರವಾಗಿ ಮತ್ತು ಅವ್ರ ಮತವನ್ನು ಮಾಡಲ್ಲ ನೇರವಾಗಿ ನಮ್ಮ ಸಂಘದಿಂದ ಅವರಿಗೆ ನಾವು ನಮ್ಮ ಅಲ್ಪ ಕಾಣಿಕೆಯಲ್ಲಿ ಏನು ನಾವು ಸಹಾಯ ಮಾಡ್ತಾ ಹೋಗ್ತೀವಿ. ಆ ಸಹಾಯವನ್ನು ನಾವು ಸ್ವೀಕರಿಸ್ತೀವಲ್ಲ ಅದೇ ಥರ ನೀವು ಕೂಡ ನಿಮ್ಮ ಮಕ್ಕಳನ್ನು ಮುಂದೆ ಬೇರೆ ರೀತಿಯಲ್ಲಿ ಒಳ್ಳೆಯ ಹೆಸರಿಗೆ ಬಂದಾಗ ಬೇರೆ ತಾವು ಕೂಡ ಸಹಾಯ ಸಹಕಾರವನ್ನು ತಂದು ಮುಂದೆ ನೀವು ಕೂಡ ಎಲ್ಲ ಒಳ್ಳೆಯ ನಾನು ದೇವರಲ್ಲಿ ಹೇಳ್ತಾ ನಿಮ್ಮಿಂದಲೂ ಎಷ್ಟು ಸಹಾಯ ಆಗುತ್ತೆ ಅಷ್ಟು ನಿಮ್ಮಿಂದ ಕಡಿಮೆ ಇರ್ತಲ್ಲ ಅಂಥ ವ್ಯಕ್ತಿಗಳಿಗೆ ತಾವು ಕೂಡ ಸಹಾಯವನ್ನು ಮಾಡಬೇಕು ಅಂತ ಹೇಳ್ತಾ ನಿಮಗೆ ಮಾತನಾಡಬೇಕು. ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದಗಳು.